ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತೇ ಸಿಐಡಿಗೆ ಕೊಡುವಂತ ನಿರ್ಧಾರವನ್ನು ಮಾಡಿದ್ದಾರೆ. ಸಂಬಂಧ ಅಪ್ಡೇಟ್ಸ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ವಿಶೇಷ ತಂಡವನ್ನ ರಚನೆ ಮಾಡಿರುವಂತದ್ದು. ಹಾಗಾಗಿ ಇವತ್ತೇ ಸಿಐಡಿ ತಂಡವನ್ನ ರಚನೆ ಮಾಡಿದ್ದಾರೆ. ತಂಡ ರಚನೆ ಆಗ್ತಿದ್ದಂತೆ ಸಿಐಡಿಗೆ ಕೇಸ್ನ ವರ್ಗಾವಣೆ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಕಾಲ್ ತುಳಿತ ಕೇಸ್ ಇವತ್ತೇ ಸಿಐಡಿ ತಂಡವನ್ನ ರಚನೆ ಮಾಡಿ ವರ್ಗಾವಣೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸದ್ಯ ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿರುವಂತದ್ದು. ವಿಚಾರಣೆ ಕೂಡ ಆಗ್ತಾ ಇದೆ. ಕೇಸ್ ವರ್ಗಾವಣೆ ಬಳಿಕ ವಿಶೇಷ ತಂಡದಿಂದ ತನಿಖೆ ಆಗೋದಕ್ಕೆ ತಯಾರಿ ಆಗ್ತಾ ಇದೆ. ಮೊದಲು ಸಿಐಡಿಯಿಂದ ಆರೋಪಿಗಳ ಬಂಧನ ಮಾಡಿ ಆಮೇಲೆ ತನಿಖೆ ಮಾಡಿ ಕೇಸನ್ನ ವರ್ಗಾವಣೆ ಮಾಡಬೇಕೋ ಬೇಡವೋ ಅನ್ನುವಂಥ ನಿಟ್ಟಿನಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ವಿಶೇಷ ತಂಡ ಕೂಡ ಈಗಾಗಲೇ ರಚನೆ ಆಗಿರುವಂಥದ್ದು. ಇನ್ನು ಸಾಕಷ್ಟು ಸಲಹೆ ಒಪ್ಪಂದದ ಮೇರೆಗೆ ತನಿಖೆಯನ್ನು ಮಾಡೋದಕ್ಕೆ ಮುಂದಾಗಿರುವಂಥದ್ದು. ನಿನ್ನೆ ಚರ್ಚೆಗಳಾಗಿತ್ತು. ಸಿಎಂ ಕೂಡ ಸೂಚನೆಯನ್ನು ಕೊಟ್ಟಿದ್ರು, ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಎಲ್ಲರ ಮೇಲೆ FIR ಆಗಿರುವಂಥದ್ದು. ಅವರನ್ನೆಲ್ಲರನ್ನೂ ಕೂಡ ಬಂಧಿಸಿ ತರಬೇಕು ಅಂತ ಕೂಡ ಹೇಳಿದರು. ಹಾಗಾಗಿ ಇನ್ನಷ್ಟು ಜನ ನ್ಯಾಯಾಧೀಶರಿಗೂ ಕೂಡ ಪತ್ರವನ್ನು ಬರೆದಿದ್ರು. ಇದು ಸರಿಯಾದ ರೀತಿಯಲ್ಲೇ ತನಿಖೆ ಆಗಬೇಕು, ಪ್ರಕರಣವನ್ನು ಮುಚ್ಚಿ ಹಾಕೋದಕ್ಕೆ ಪ್ರಯತ್ನಗಳು ಕೂಡ ಆಗ್ತಾ ಇದೆ ಅಂತ ಹೇಳಿಕೆಗಳು ಕೂಡ ಕೇಳಿ ಬರ್ತಾ ಇತ್ತು. ಹಾಗಾಗಿ ಇದೀಗ ಸಿಐಡಿಗೆ ಕೊಡಬೇಕು, ಸರಿಯಾದ ರೀತಿಯಲ್ಲಿ ಡಿಪಾರ್ಟ್ಮೆಂಟ್ ಅವರು ಇದನ್ನು ತನಿಖೆ ಮಾಡಿ ನ್ಯಾಯ ಕೊಡಿಸ್ಬೇಕು, ಎಲ್ಲಿ ಯಾರ್ದು ಜವಾಬ್ದಾರಿ ಇದು, ಯಾರು ಹೊಣೆ ಇದಕ್ಕೆ ಅನ್ನುವ ನಿಟ್ಟಿನಲ್ಲಿ ಈಗಾಗಲೇ ವಿಶೇಷ ತಂಡವನ್ನು ರಚನೆ ಮಾಡಿ ಕೇಸ್ನ ವರ್ಗಾವಣೆ ಮಾಡಬೇಕು ಅಂತ ಹೇಳಿ ತನಿಖೆಗಳು ಆಗ್ತಾ ಇರುವಂಥದ್ದು. ಇನ್ನು ಸದ್ಯ ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಈಗಾಗಲೇ 4 ಆರೋಪಿಗಳ ವಿಚಾರಣೆ ಕೂಡ ಆಗ್ತಾ ಇರುವಂಥದ್ದು. 11 ಜನ ಅಮಾಯಕರು ಬಲಿಯಾಗಿದ್ದಾರೆ. ಹಾಗಾಗಿ ಸಾಲು ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. FIR ಕೂಡ ದಾಖಲಾಗಿತ್ತು. ಜೊತೆಗೆ ಈಗ ಸಿಐಡಿಗೆ ವರ್ಗಾವಣೆ ಮಾಡಿ ತನಿಖೆ ಮಾಡಬೇಕು, ವಿಶೇಷ ತಂಡದವರೇ ಇದನ್ನು ತನಿಖೆ ಮಾಡಬೇಕು ಅಂತ ಹೇಳಿ ಸೂಚನೆಯನ್ನು ನೀಡಿರುವಂಥದ್ದು. ಯಾರೋ ಮಾಡಿದ ತಪ್ಪಿಗೆ ಇಲ್ಲಿ ಯಾರಿಗೋ ಶಿಕ್ಷೆ ಅನ್ನುವ ನಿಟ್ಟಿನಲ್ಲಿ ಇದೀಗ ಈ ಕೇಸ್ ಹೋಗ್ತಾ ಇದೆ. ಸರ್ಕಾರದ ದೋಷಗಳು ಅಥವಾ ಅಲ್ಲಿ ಸೇರಿರುವಂಥ ಜನರ ತಪ್ಪೋ ಅಥವಾ ಡಿಪಾರ್ಟ್ಮೆಂಟ್ ಅವ್ರ ತಪ್ಪೋ, ಮ್ಯಾನೇಜ್ಮೆಂಟ್ ಅವ್ರು ಏನು ಮಾಡ್ತಾಯಿದ್ರು, DNA ಮ್ಯಾನೇಜ್ಮೆಂಟ್ ಅವರು ಹೋಗಲಿ KSCA ಅವ್ರ ವಿರುದ್ಧ FIR ಮಾಡಿದಾರಲ್ಲ, ಅವರಾದರೂ ಅಟ್ಲೀಸ್ಟು ಬರ್ತಾ ಇದ್ದಾರೆ ಅಂತ ಅಂದಮೇಲೆ ಸಿಐಡಿಗೆ ಇದೀಗ ಈ ಕೇಸನ್ನ ವರ್ಗಾವಣೆ ಮಾಡಬೇಕು,